ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 48. ಅವನಿ ಕೆಲವು ಕ್ಷಣಗಳ ಕಾಲ ಹಾಗೆಯೇ ನಿಂತಳು. ದೂರವಾಗುತ್ತಿದ್ದ ಹೆಜ್ಜೆ ಸದ್ದುಗಳು ಮತ್ತು ಕಾರ್ ಸ್ಟಾರ್ಟ್ ಆದ ಶಬ್ದವನ್ನು ಆಲಿಸುತ್ತಿದ್ದಳು. ಮನೆಯ ಮೌನ ಸಂಪೂರ್ಣವಾಗಿ ಆವರಿಸಿದ ಮೇಲಷ್ಟೇ ಅವಳು ಬೆಳಿಗ್ಗೆಯಿಂದ ಬಿಗಿ ಹಿಡಿದಿದ್ದ ಉಸಿರನ್ನು ನಿರಾಳವಾಗಿ ಹೊರಹಾಕಿದಳು. ಮಂಚದ ಮೇಲೆ ಹತ್ತಿ ಕುಳಿತವಳು ಕಾಲನ್ನು ಮಡಿಸಿಕೊಂಡು ಫೋನ್ ಕೈಗೆತ್ತಿಕೊಂಡಳು. ಸುಮ್ಮನೆ ಯೂಟ್ಯೂಬ್ ಓಪನ್ ಮಾಡಿ ಸ್ಕ್ರಾಲ್ ಮಾಡತೊಡಗಿದಳು. ಬೆಸ್ಟ್ ಕ್ಯಾರೆಟ್ ಹಲ್ವಾ ರೆಸಿಪಿ ಎಂದು ಹುಡುಕುತ್ತಾ ಒಂದಿಷ್ಟು ವಿಡಿಯೋಗಳನ್ನು ನೋಡಿದಳು. ಆತ್ಮವಿಶ್ವಾಸ ಬಂದಿತ್ತು. ಬೇಗನೆ ಹೋಗಿ ಫ್ರೆಶ್ ಆಗಿ ಅಡುಗೆ ಮನೆ ಸೇರಿದಳು. ಇತ್ತ ಕಾರಿನಲ್ಲಿ ಮದುವೆ ಮನೆಗೆ ಹೊರಟಿದ್ದವರು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮೌನಕ್ಕೆ ಶರಣಾಗಿದ್ದರು. ಆದಿತ್ಯ ಡ್ರೈವ್ ಮಾಡುತ್ತಿದ್ದರೂ ಅವನ ಗಮನ ಮಾತ್ರ ಮನೆಯಲ್ಲಿ ಬಿಟ್ಟು ಬಂದ ಅವನಿಯ ಮೇಲಿತ್ತು. ಇದನ್ನು ಗಮನಿಸಿದ ಪಾವನಿಗೆ ಅವನ ಕಾಲೆಳೆಯುವ ಆಸೆ ತಡೆಯಲಾಗಲಿಲ್ಲ. ಬಾವಾ ಹೇಳಿ, ಮತ್ತೆ ಬ್ಯಾಚುಲರ್ ಲೈಫ್ ಶುರು ಆಯ್ತಾ? ಹೆಂಡತಿ ಮನೆಯಲ್ಲಿ ನೀವು ಒಬ್ಬರೇ ಹೊರಗಡೆ, ಒಂಟಿ ಅಂತ ಫೀಲ್ ಆಗ್ತಾ ಇದೆಯಾ ಎಂದು ಪಾವನಿ ತುಂಟತನದಿಂದ ಕಣ್ಣು ಹೊಡೆದಳು. ಆದಿತ್ಯ ಕನ್ನಡಿಯ ಮೂಲಕ ಅವಳನ್ನು ನೋಡಿ ಮಂದಹಾಸ ಬೀರಿದ. ಹಾಗೇನಿಲ್ಲ ಪಾವು, ಅವಳಿಗೆ ಹುಷಾರಿಲ್ಲ, ಒಬ್ಳೇ ಇರ್ತಾಳೆ, ಏನು ಮಾಡ್ತಿದ್ದಾಳೇನೋ ಅಂತ ಅಷ್ಟೆ. ಪಾವನಿ ಬಿಡದೆ, ನಿಜ ಹೇಳಿ ಬಾವಾ, ಅಕ್ಕ ಅಲ್ಲಿ ಒಬ್ಳೇ ಇದ್ದಾಳೆ ಅಂತ ಯೋಚನೆನಾ ಅಥವಾ ಅಕ್ಕ ಇಲ್ಲದೆ ಇಲ್ಲಿ ಮದುವೆ ಊಟ ಸೇರಲ್ಲ ಅಂತನಾ? ಮತ್ತೆ ಚೇಷ್ಟೆ ಮಾಡಿದಳು. ಪಕ್ಕದಲ್ಲೇ ಕುಳಿತಿದ್ದ ಶಾರದಾ ತಕ್ಷಣ ಪಾವನಿಯನ್ನು ಗದರಿಸಿದರು. ಪಾವನಿ, ಸುಮ್ಮನೆ ಇರು, ಅವ್ರ ಮುಂದೆ ಏನೇನೋ ಮಾತಾಡ್ತೀಯ, ಸ್ವಲ್ಪ ದೊಡ್ಡವ್ರ ಮುಂದೆ ಮರ್ಯಾದೆ ಇರಲಿ, ಸುಮ್ಮನೆ ಕುತ್ಕೋ ಎಂದರು. ಕೃಷ್ಣಮೂರ್ತಿಯವರು ಏನೂ ಮಾತನಾಡದಿದ್ದರು, ಮುಗುಳ್ನಗುತ್ತಿದ್ದರು. ಪಾವನಿ ಮುಖ ಸೊಟ್ಟಗೆ ಮಾಡಿದಳು. ಅಮ್ಮ, ನಾನು ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೆ. ಭಾವನ್ ಮುಖ ನೋಡು ಎಷ್ಟು ಡಲ್ ಆಗಿದೆ ಅಂತ, ಅದಕ್ಕೆ ಸ್ವಲ್ಪ ನಗ್ಸೋಣ ಅಂತ ಮಾತಾಡಿದೆ ಅಷ್ಟೆ ಎಂದಳು. ಎಲ್ಲರ ಮುಖದಲ್ಲೂ ಮಂದಹಾಸ ಮೂಡಿತ್ತು. ಮದುವೆ ಮಂಟಪಕ್ಕೆ ತಲುಪುವವರೆಗೂ ಸಣ್ಣ ಪುಟ್ಟ ಹರಟೆಗಳು ನಡೆದವು. ಆದಿತ್ಯ ಕೇಳಿದ ಪ್ರಶ್ನೆಗಳಿಗೆ ವಿನಯದಿಂದಲೇ ಉತ್ತರಿಸುತ್ತಿದ್ದರೂ ಅವನ ಮನಸ್ಸು ಪದೇ ಪದೇ ಬೆಳಗ್ಗೆ ನಡೆದ ಘಟನೆಗಳ ಕಡೆಗೆ ಓಡುತ್ತಿತ್ತು. ಅವನಿಯ ಮುಖ, ಅವಳ ಆ ಹಠ, ಅವಳು ಕಣ್ಣು ತಪ್ಪಿಸಿ ಮಾತನಾಡುತ್ತಿದ್ದ ರೀತಿ. ಮದುವೆ ಮಂಟಪದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಹಿನ್ನೆಲೆಯಲ್ಲಿ ಮಧುರವಾದ ಸಂಗೀತ, ರೇಷ್ಮೆ ಸೀರೆಗಳ ಝಗಮಗ, ತಾಜಾ ಹೂವುಗಳ ಘಮ. ಒಳಗೆ ಹೋದ ತಕ್ಷಣ ಕೃಷ್ಣಮೂರ್ತಿ ಮತ್ತು ಶಾರದಾ ಅವರನ್ನು ನೆಂಟರಿಷ್ಟರು ಮುತ್ತಿಕೊಂಡರು. ಆದಿತ್ಯ ಮತ್ತು ಪಾವನಿ ಅವರ ಹಿಂದೆ ನಡೆದರು. ಬಾವಾ, ನಿಮಗೆ ಬೇಕು ಅಂದರೆ ನಾನು ಸಹಾಯ ಮಾಡ್ತೀನಿ ಎಂದು ಪಾವನಿ ಸ್ವಲ್ಪ ಗಂಭೀರವಾಗಿಯೇ ಮಾತನಾಡಿದಳು. ಆದಿತ್ಯ ಗೊಂದಲದಿಂದ ಅವಳನ್ನು ನೋಡಿದ. ಸಹಾಯ ಯಾವುದಕ್ಕೆ? ಅವಳು ನಕ್ಕಳು. ನೀವು ಮನೆಗೆ ಹೋಗ್ಬೋದು, ಅಕ್ಕಂಗೆ ಜಾಸ್ತಿ ಹುಷಾರಿಲ್ಲ, ಅದಕ್ಕೆ ಬಾವ ಅವಳನ್ನು ನೋಡ್ಕೊಳಕ್ಕೆ ಹೋದ್ರು ಅಂತ ನಾನಿಲ್ಲಿ ಮ್ಯಾನೇಜ್ ಮಾಡ್ತೀನಿ ಎಂದಳು ಕಣ್ಣು ಮಿಟುಕಿಸುತ್ತಾ. ಆದಿತ್ಯ ನಡೆಯುವುದನ್ನು ನಿಲ್ಲಿಸಿ ಅವಳನ್ನು ನೋಡಿ, ಪರವಾಗಿಲ್ಲ ಪಾವು, ಫಂಕ್ಷನ್ ಅಟೆಂಡ್ ಮಾಡಲೇಬೇಕು ಅಲ್ವಾ, ಬಿಡು ಎಂದ. ಪಾವನಿ ಅವನ ಮುಖ ನೋಡಿ ನಿಟ್ಟುಸಿರು ಬಿಟ್ಟಳು. ನೀವು ತುಂಬ ಒಳ್ಳೆಯವರು ಬಾವ, ಗೊತ್ತಾ, ನಿಮ್ಮ ಜಾಗದಲ್ಲಿ ಬೇರೆಯವರಿದ್ದಿದ್ರೆ ಇಷ್ಟೊತ್ತಿಗೆ ಎಸ್ಕೇಪ್ ಆಗಿಬಿಡ್ತಿದ್ರು. ಆದಿತ್ಯ ಮೆಲ್ಲಗೆ ನಕ್ಕು ಮತ್ತೆ ಹೆಜ್ಜೆ ಹಾಕಿದ. ಮನೆಯೊಳಗೆ ಹೋದ ಮೇಲೆ ಆದಿತ್ಯ ತನ್ನ ಹಳೆಯ ಫಾರಂಗೆ ಮರಳಿದ. ನೆಂಟರಿಷ್ಟರ ಜೊತೆ ಹಿತವಾಗಿ ಮಾತನಾಡಿದ. ಅವನು ಹೋದ ಕಡೆಯಲ್ಲೆಲ್ಲ ಜನರಿಗೆ ಖುಷಿಯಾಗುತ್ತಿತ್ತು. ಆದಿತ್ಯ ಬಂದಿದ್ದಾನೆ, ಎಷ್ಟು ಒಳ್ಳೆ ಹುಡುಗ, ಪದ್ಧತಿ ಬಿಟ್ಟವನಲ್ಲ ಎಂಬ ಮಾತುಗಳು ಕೇಳಿಬರುತ್ತಿದ್ದವು. ಸುಮಾರು 1 ಗಂಟೆಯ ನಂತರ ಎಲ್ಲವೂ ಸ್ವಲ್ಪ ನಿಧಾನವಾದಾಗ ಅವನು ಒಂದು ಮೂಲೆಯಲ್ಲಿ ಕುಳಿತುಕೊಂಡ. ಕುಳಿತವನೇ ಸ್ವಲ್ಪ ಹಿಂದಕ್ಕೆ ವಾಲಿ ಸುಮ್ಮನೆ ಯೋಚಿಸಿದ. ಇದ್ದಕ್ಕಿದ್ದಂತೆ ನಿನ್ನೆ ರಾತ್ರಿ ನಡೆದ ಘಟನೆ ನೆನಪಾಯಿತು. ಅವಳು ಬಲವಂತವಾಗಿ ಅವನನ್ನು ವಾಕ್ ಕರೆದುಕೊಂಡು ಹೋಗಿದ್ದು, ಪಟ್ಟು ಹಿಡಿದು ಅವನಿಗೆ ಇಷ್ಟವಾದ ಸ್ವೀಟ್ ಯಾವುದು ಎಂದು ಕೇಳಿದ್ದು, ಕ್ಯಾರೆಟ್ ಹಲ್ವಾ. ಬೆಳಗ್ಗೆ ಸರಿಯಾದ ಸಮಯಕ್ಕೆ ಬಂದ ಆ ಹೊಟ್ಟೆ ನೋವು. ಅವನ ತುಟಿಯ ಮೇಲೆ ನಿಧಾನವಾಗಿ ಒಂದು ತಿಳಿನಗು ಮೂಡಿತು. ಓಹೋ ಹಟ್ಮಾರಿ, ಹಾಗಾದರೆ ವಿಷಯ ಇದಾ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡ. ಬೆಳಿಗ್ಗೆಯಿಂದ ಅವನಲ್ಲಿದ್ದ ಆ ಗೊಂದಲ ಈಗ ಮರೆಯಾಗಿತ್ತು. ಈಗ ಅವನಿಗೆ ಆದಷ್ಟು ಬೇಗ ಮನೆಗೆ ಹೋಗಬೇಕೆಂದೆನಿಸಿತು. ಆದರೂ ಕಷ್ಟಪಟ್ಟು ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತಿದ್ದ. ಮನಸ್ಸು ಮಾತ್ರ ಮನೆ ಕಡೆಗೆ ಓಡುತ್ತಿತ್ತು. ಅವನೊಳಗಿನ ಆ ಆತುರವನ್ನು ತಡೆಯಲಾಗಲಿಲ್ಲ. ಮೆಲ್ಲನೆ ಎದ್ದು ಪಾವನಿ ಎಲ್ಲಿದ್ದಾಳೆ ಎಂದು ಹುಡುಕಿದ. ಅವಳು ನೆಂಟರ ಜೊತೆ ನಗುತ್ತಾ ಹರಟೆ ಹೊಡೆಯುತ್ತಿದ್ದಳು. ಆದಿತ್ಯ ಅವಳ ಹತ್ತಿರ ಹೋಗಿ ಸನ್ನೆ ಮಾಡಿ ಪಕ್ಕಕ್ಕೆ ಕರೆದ. ಸ್ವಲ್ಪ ಸಂಕೋಚದಿಂದಲೇ ಗಂಟಲು ಸರಿಪಡಿಸಿಕೊಂಡು, ಪಾವು, ಅದು ನನ್ನ ಮನೆಗೆ ಹೊರಡೋಣ ಅಂದ್ಕೊಂಡಿದ್ದೀನಿ ಎಂದ. ಪಾವನಿ ತಕ್ಷಣ ಅವನನ್ನು ನೋಡಿ ಆಶ್ಚರ್ಯದಿಂದ ಕಣ್ಣು ಅರಳಿಸಿದಳು. ಏನಂದ್ರಿ ಬಾವಾ?
ಅದು ನೀವೇ ಅಲ್ವಾ? ಸ್ವಲ್ಪ ಹೊತ್ತಿನ ಹಿಂದೆ ನಾನೇನೋ ಹೇಳಿದಾಗ ಫಂಕ್ಷನ್ ಅಟೆಂಡ್ ಮಾಡಲೇಬೇಕು ಅಂತ ದೊಡ್ಡ ಜವಾಬ್ದಾರಿ ವ್ಯಕ್ತಿ ಅನ್ನೋ ಥರ ಉಪನ್ಯಾಸ ಕೊಟ್ರಲ್ಲ. ಈಗ ಎಸ್ಕೇಪ್ ಪ್ಲಾನ್ ರೆಡಿ ಆಯ್ತಾ? ಎಂದು ಕಣ್ಣು ಮಿಟುಕಿಸಿದಳು. ಆದಿತ್ಯ ತುಸು ಸಂಕೋಚದಿಂದ ನಗುತ್ತಾ, ಏಯ್ ಪಾವು, ಸುಮ್ಮನೆ ಇರು, ಅಂಥದ್ದೇನೂ ಇಲ್ಲ. ಆದರೆ ನಂಗೆ ಸ್ವಲ್ಪ ಮನೆಗೆ ಹೋಗಬೇಕು ಅನಿಸ್ತಿದೆ. ಅದು ಅವಳಿಗೆ ಹುಷಾರಿಲ್ಲ ಅಲ್ವಾ, ಒಬ್ಬಳೇ ಇರ್ತಾಳೆ ಅಂತ ಸ್ವಲ್ಪ ಯೋಚನೆ ಆಗ್ತಿದೆ ಎಂದ. ಪಾವನಿ ಅವನನ್ನು ನಗುತ್ತಾ ನೋಡಿ, ಅಯ್ಯೋ ಅಕ್ಕ ಇಲ್ಲದೆ ಇಲ್ಲಿ 1 ಗಂಟೆ ಕೂಡ ಇರೋಕ್ಕಾಗ್ಲಿಲ್ವಾ ನಿಮಗೆ? ಇಷ್ಟು ಬೇಗ ಮಿಸ್ ಮಾಡ್ಕೋತೀರಾ? ನಕ್ಕಳು. ನೀನು ಮತ್ತೆ ಶುರು ಮಾಡಬೇಡ ಎಂದು ಅವನು ನಗುತ್ತಲೇ ಹೇಳಿದ. ಸರಿ ಸರಿ, ಅರ್ಥ ಆಯಿತು. ನೀವು ಹೋಗಿ, ಇಲ್ಲೆಲ್ಲನೂ ನಾನು ಮ್ಯಾನೇಜ್ ಮಾಡ್ತೀನಿ. ಅಪ್ಪ ಅಮ್ಮಂಗೂ ನಾನು ಹೇಳ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ ಎಂದಳು. ಆದಿತ್ಯನ ಮುಖದಲ್ಲಿ ಹಗುರವಾದ ನಿಟ್ಟುಸಿರು ಹೊರಬಂತು. ಥ್ಯಾಂಕ್ಸ್ ಪಾವು ಎಂದು ಕಣ್ಣು ಮಿಟುಕಿಸಿದ. ಪಾವನಿ ಮತ್ತೆ ತುಂಟತನದಿಂದ ಕಣ್ಣು ಹೊಡೆದಳು. ಆದರೆ ಒಂದು ಕಂಡೀಷನ್ ಬಾವ, ಮನೆಗೆ ಹೋದ್ಮೇಲೆ ಅಕ್ಕಂಗೆ ನನ್ನ ಪರವಾಗಿ ಹೇಳಿ ಅವಳನ್ನು ತುಂಬ ಮಿಸ್ ಮಾಡಿಕೊಂಡ್ರು ಅಂತ ನಗುತ್ತಾ ಹೇಳಿದಳು. ನಗು ಆದಿತ್ಯನಿಗೂ ಕೂಡ ಪಸರಿಸಿತ್ತು. ಅಯ್ಯೋ ದೇವ್ರೇ, ಪ್ರೀತಿ ಅಂದರೆ ಇದೇ ಅನಿಸುತ್ತೆ ಎಂದು ತನ್ನಷ್ಟಕ್ಕೆ ತಾನೇ ಪಿಸುಗುಟ್ಟಿದಳು ಪಾವನಿ. ಸಿರಿಮನೆಯ ಅಡುಗೆ ಮನೆ ಈಗ ಅವನಿಯ ಮಟ್ಟಿಗೆ ಒಂದು ದೊಡ್ಡ ರಣರಂಗವಾಗಿತ್ತು. ಇದುವರೆಗೂ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಕಾಫಿ ಟೀ ಮಾಡಿದವಳು ಮೊದಲ ಬಾರಿಗೆ ಇಷ್ಟು ದೊಡ್ಡ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಳು. ಓಕೆ, ಇದು ಬರೀ ಕ್ಯಾರೆಟ್ ಹಲ್ವಾ ಅಷ್ಟೇ, ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡಳು. ಇದು ಮಾಡೋದು ದೊಡ್ಡ ಕಷ್ಟ ಏನೂ ಇರೋದಿಲ್ಲ ಎಂದು ಅಮ್ಮ ಜೋಡಿಸಿಟ್ಟಿದ್ದ ತರಕಾರಿ ಸ್ಟ್ಯಾಂಡಿಂದ ಕ್ಯಾರೆಟ್ಗಳನ್ನು ತಂದಳು. ಯಾವುದೋ ದೊಡ್ಡ ಕಾರ್ಯಾಚರಣೆಗೆ ಸಿದ್ಧವಾಗುವಂತೆ ಎಲ್ಲವನ್ನು ಸಾಲಾಗಿ ಜೋಡಿಸಿಟ್ಟಳು. ಫೋನನ್ನು ಸ್ಟೀಲ್ ಡಬ್ಬವೊಂದಕ್ಕೆ ಒರಗಿಸಿಟ್ಟು ಯೂಟ್ಯೂಬ್ ವಿಡಿಯೋ ಆನ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಳು. ಕ್ಯಾರೆಟ್ಗಳನ್ನು ತೊಳೆದು ನಿಧಾನವಾಗಿ ಸಿಪ್ಪೆ ತೆಗೆದಳು. ಅವಸರ ಮಾಡಿದರೆ ಅವು ಎಲ್ಲಿ ನೋವು ಮಾಡಿಕೊಳ್ಳುತ್ತವೋ ಎನ್ನುವಷ್ಟು ಜಾಗರೂಕತೆಯಿಂದ ಅವುಗಳನ್ನು ತುರಿಯುವಾಗ ಪದೇ ಪದೇ ಫೋನ್ ಕಡೆ ನೋಡುತ್ತಿದ್ದಳು. ಸಣ್ಣದಾಗಿ ತುರಿಯಿರಿ, ವಿಡಿಯೋದಲ್ಲಿ ಮಹಿಳೆ ಆತ್ಮವಿಶ್ವಾಸದಿಂದ ಹೇಳಿದಳು. ಅವನಿ ಹುಬ್ಬುಗಂಟಿಕ್ಕಿದಳು. ಇದು ಸಣ್ಣಗೆ ಇದೆಯಲ್ಲ ಅಲ್ವಾ? ಅವಳ ಕೈಗಳು ಬಹಳ ಸಂಕೋಚದಿಂದ ಚಲಿಸುತ್ತಿದ್ದವು. ಆ ವೇಗ ನೋಡಿದರೆ ಕ್ಯಾರೆಟ್ ತುರಿದು ಮುಗಿಯುವಷ್ಟರಲ್ಲಿ ಆದಿತ್ಯ ಮರಳುವ ಸಮಯವೇ ಆಗುವಂತಿತ್ತು. ಆದಿತ್ಯ ಬರುವಷ್ಟರಲ್ಲಿ ಈ ಕ್ಯಾರೆಟ್ಗಳೇ ರಿಟೈರ್ ಆಗಿಬಿಡುತ್ತೋ ಏನೋ ಎಂದು ತನ್ನಷ್ಟಕ್ಕೆ ತಾನೇ ನಗುತ್ತಾ ಗೊಣಗಿದಳು. ಕೊನೆಗೂ ಕ್ಯಾರೆಟ್ ತುರಿದು ಮುಗಿಸಿ ಒಂದು ದೊಡ್ಡ ಸಾಧನೆ ಮಾಡಿದವಳಂತೆ ಒಲೆಯ ಹತ್ತಿರ ಹೋದಳು. ಗ್ಯಾಸ್ ಆನ್ ಮಾಡಿದಳು. ಈಗ ಅವಳಿಗೆ ತನ್ನ ಮೇಲೆ ತನಗೆ ಹೆಮ್ಮೆ ಎನಿಸುತ್ತಿತ್ತು. ಸರಿ, ಈಗ ತುಪ್ಪ ಹಾಕಬೇಕು ಎಂದು ವಿಡಿಯೋ ನೋಡಿ ಅದೇನು ಅಳತೆಯೋ ಏನೋ ಸುಮ್ಮನೆ ಒಂದು ದೊಡ್ಡ ಚಮಚ ತುಪ್ಪ ಹಾಕಿ ಅದರಲ್ಲಿ ಕ್ಯಾರೆಟ್ ಸುರಿದಳು. ಆ ಚುಯಿ ಎನ್ನುವ ಸದ್ದಿಗೆ ಅವಳ ಎದೆ ಬಡಿತವೇ ಏರಿತ್ತು. ಅಬ್ಬಾ ಆದಿತ್ಯ, ನಿಮಗೆ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ ಅಲ್ವಾ? ಇವತ್ತು ನಾನೇ ಮಾಡಿ ತಿನ್ನಿಸ್ತೀನಿ ಎಂದು ನಗುತ್ತಾ ಶುರು ಮಾಡಿದಳು. 10 ನಿಮಿಷ ಆದ ಮೇಲೆ ವಿಡಿಯೋದಲ್ಲಿದ್ದವಳು ಈಗ ಹಾಲನ್ನು ಸೇರಿಸಿ ಎಂದು ಹೇಳುತ್ತಿದ್ದಳು. ಅವಳು ಹಾಲು ಹಾಕಿದ ಮೇಲೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಅವಳು ಮಧ್ಯದಲ್ಲಿ ಮತ್ತೊಮ್ಮೆ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಚೆಕ್ ಮಾಡಲು ಹೋದಾಗ ಕಾಲಚಕ್ರ ಸ್ವಲ್ಪ ವೇಗವಾಗಿ ತಿರುಗಿತು ಅನ್ನಿಸುತ್ತದೆ. ವಿಡಿಯೋದಲ್ಲಿ ಸಕ್ಕರೆ ಹಾಕುವ ಮೊದಲು ಹಾಲನ್ನು ಸಂಪೂರ್ಣವಾಗಿ ಇಂಗಿಸಬೇಕು ಎಂದು ಹೇಳಿದ್ದರು. ಆದರೆ ಅವನಿ ಗಾಬರಿಯಲ್ಲಿ ಹಾಲು ಅರ್ಧ ಇರುವಾಗಲೇ ಸಕ್ಕರೆಯನ್ನು ಸುರಿದು ಬಿಟ್ಟಳು. ಸ್ವಲ್ಪ ಹೊತ್ತಿನಲ್ಲೇ ಆ ಹಲ್ವಾದ ಬಣ್ಣ ಮತ್ತು ವಾಸನೆ ವಿಚಿತ್ರವಾಗಿ ಬದಲಾಗತೊಡಗಿತ್ತು. ವಿಡಿಯೋದಲ್ಲಿ ಕೆಂಪು ಮತ್ತು ಕೇಸರಿ ಬಣ್ಣದಲ್ಲಿ ಹೊಳೆಯುತ್ತಿದ್ದ ಹಲ್ವಾ ಇಲ್ಲಿ ಯಾಕೋ ಒಂದು ರೀತಿ ಗಂಜಿಯಂತೆ ಕಾಣುತ್ತಿತ್ತು. ಏನು ಮಾಡಬೇಕೆಂದು ತೋಚದೆ ಗ್ಯಾಸ್ ಆಫ್ ಮಾಡಿದಳು. ಸ್ವಲ್ಪ ಸಮಯದ ನಂತರ, ಅಯ್ಯೋ ಇದೇನಿದು ಹೀಗಾಗಿದೆ, ಅಲ್ಲಷ್ಟು ಚೆನ್ನಾಗಿತ್ತಲ್ಲ, ನಾನು ಎಲ್ಲಿ ತಪ್ಪು ಮಾಡಿದೆ ಎಂದು ಖಾಲಿ ಅಡುಗೆ ಮನೆಯನ್ನೇ ಕೇಳಿದಳು. ಮತ್ತೆ ಯೂಟ್ಯೂಬ್ಗೆ ಹೋದಳು. ಹೊಸ ವಿಡಿಯೋ ನೋಡಿದಳು. ಇನ್ನೊಂದು, ಮತ್ತೊಂದು. ಪ್ರತಿಯೊಬ್ಬರು ಅದನ್ನು ಎಷ್ಟು ಸುಲಭವಾಗಿ ಮಾಡುತ್ತಾರೆ, ಪ್ರತಿಯೊಂದು ಚಮಚದ ಚಲನೆಯೂ ಎಷ್ಟು ಪರ್ಫೆಕ್ಟ್. ಅವರು ತೋರಿಸುವ ಆ ಅಂತಿಮ ರೂಪಕ್ಕೂ ತನ್ನ ಮುಂದಿರುವ ಈ ಪದಾರ್ಥಕ್ಕೂ ಎತ್ತಣ ಸಂಬಂಧ. ಅವಳ ಗಂಟಲು ಬಿಸಿಯಾಯಿತು. ನಾನು ಕೇವಲ ಒಂದು ಕೆಲಸನ ಸರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟೇ, ಮೆಲ್ಲಗೆ ಪಿಸುಗುಟ್ಟಿದಳು. ಅಡುಗೆ ಮನೆಯ ಕಟ್ಟೆಗೆ ವಾಲಿ ನಿಂತವಳ ಕೈಯಲ್ಲಿ ಫೋನ್ ಇನ್ನೂ ಉರಿಯುತ್ತಿತ್ತು. ಕಣ್ಣುಗಳು ಇದ್ದಕ್ಕಿದ್ದಂತೆ ಉರಿಯಲು ಶುರುವಾದವು. ಯಾಕೆ ಈಗಲೇ ಹೀಗಾಗಬೇಕು? ಯಾಕೆ ನಾನು ಏನನ್ನಾದರೂ ಮನಸ್ಫೂರ್ತಿಯಾಗಿ ಮಾಡಬೇಕು ಅಂದಾಗ ಮಾತ್ರ ಅದು ಕೈ ಕೊಡುತ್ತೆ ಎಂದು ಅಂದುಕೊಂಡಳು. ತಡೆದರೂ ಒಂದು ಹನಿ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತು. ನಂತರ ಇನ್ನೊಂದು. ತನ್ನ ಸೋಲಿಗಿಂತ ತನ್ನ ಮೇಲೆಯೇ ಅವಳಿಗೆ ಸಿಟ್ಟು ಬರುತ್ತಿತ್ತು. ಇದು ತುಂಬ ಮುಟ್ಟಾಳ್ತನ, ಇದು ಬರೀ ಒಂದು ಹಲ್ವಾ ಅಷ್ಟೇ, ನಾನು ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀನಿ ಎಂದುಕೊಂಡಳು. ಅಡುಗೆ ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ಅವನಿಗೆ ದಿಕ್ಕೇ ತೋಚದಂತಾಯಿತು.
ಹಠ ಹಿಡಿದು ಎಲ್ಲರನ್ನೂ ಕಳಿಸಿ ಅಡುಗೆಗೆ ಇಳಿದವಳು ಈಗ ಸೋತು ಸುಣ್ಣವಾಗಿದ್ದಳು. ಅವಳಿಗೆ ತನ್ನ ಮೇಲೆಯೇ ಸಿಟ್ಟು ಮತ್ತು ಬೇಜಾರು ಒಟ್ಟಿಗೆ ಬಂತು. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.